ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪಿ ಯು ಸಿ ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್. ಹಾಗೆಯೇ ಇವತ್ತು ನಡೆದ ಬಿಸ್ನೆಸ್ ಸ್ಟಡೀಸ್ ಕೀ ಆನ್ಸರ್ ನೋಡೋಣ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, 2 ಅಂಕ ಸಹ ಅದರಲ್ಲಿ ಬಿಡುತ್ತೆ. ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಎಲ್ಲವನ್ನು ನೀವು ಯಾವ್ಯಾವ ಕರೆಕ್ಟ್ ಬರ್ದಿರಿ, ಯಾವ್ಯಾವ ತಪ್ಪು ಬರ್ದಿರಿ ಹಾಗೆ ಕಾಮೆಂಟ್ ಮಾಡಿ. 1ನೇ ಕ್ವಶನ್, ಈ ಕೆಳಗಿನ ಯಾವುದು ಕಾರ್ಯವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ಮಾಡುವುದನ್ನು ಸೂಚಿಸಿದೆ? ಇದಕ್ಕೆ ಕರೆಕ್ಟ್ ಆನ್ಸರ್ ಡಿ, ದಕ್ಷತೆ. 2ನೇ ಕ್ವಶನ್, ನಿರ್ವಹಣೆಯ ತತ್ವಗಳು ಡ್ಯಾಶ್ ಆಗಿರುವುದಿಲ್ಲ. ಇದಕ್ಕೆ ಕರೆಕ್ಟ್ ಆನ್ಸರ್ ಎ, ಸಂಪೂರ್ಣ. 3ನೇ ಕ್ವಶನ್, ಡ್ಯಾಶ್ ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕೆಂದು ಪೂರ್ವಭಾವಿಯಾಗಿ ನಿರ್ಧರಿಸುವುದಾಗಿದೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಸಿ, ಯೋಜಿಸುವಿಕೆಯು. ಹಾಗೆ 4ನೇ ಕ್ವಶನ್, ಸಂಘಟಿಸುವಿಕೆ ಪ್ರಕ್ರಿಯೆಯ ಮೊದಲ ಹಂತ ಡ್ಯಾಶ್. 4ನೇದಕ್ಕೆ ಕರೆಕ್ಟ್ ಆನ್ಸರ್ ಸಿ, ಕೆಲಸದ ಗುರುತಿಸುವಿಕೆ ಮತ್ತು ವಿಭಜಿಸುವಿಕೆ. ಹಾಗೆ 5ನೇ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುದು ದೀರ್ಘ ಬಾಳಿಕೆಯ ಉತ್ಪನ್ನವಾಗಿದೆ? ಇದಕ್ಕೆ ಕರೆಕ್ಟ್ ಆನ್ಸರ್ ಎ, ದೂರದರ್ಶನ. ರೋಮನ್ ಅಂಕಿ 2, ಈ ಕೆಳಗಿನ ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. 6ನೇ ಕ್ವಶನ್, ಗ್ಯಾಂಗ್ ಪ್ಲಾಂಕ್ ಅನ್ನು ಡ್ಯಾಶ್ ಸಂದರ್ಭದಲ್ಲಿ ಬಳಸುತ್ತದೆ. ಇದಕ್ಕೆ ಕರೆಕ್ಟ್ ಆನ್ಸರ್ ತುರ್ತು. ಹಾಗೆ ಡ್ಯಾಶ್. 7ನೇ ಕ್ವಶನ್, ಡ್ಯಾಶ್ ನಿರ್ದಿಷ್ಟ ಹೇಳಿಕೆಗಳಿಗೆ ಏನನ್ನು ಮಾಡಬೇಕೆಂದು ತಿಳಿಸುತ್ತೆ. ಇಲ್ಲೇ ನೋಡಿ ನಿಯಮಗಳು. 8ನೇ ಕ್ವಶನ್ ಸಹ ಡ್ಯಾಶ್ ನೌಕರರಿಗೆ ವೇತನ ಸಂಬಳಕ್ಕಿಂತ ಹೆಚ್ಚುವರಿಯಾಗಿ ನೀಡುವ ಉತ್ತೇಜಕವಾಗಿದೆ. ಇದು ಬೋನಸ್ ಅಂತ ಎಲ್ಲರಿಗೂ ಗೊತ್ತಿದೆ. ಹಾಗೆ 9ನೇ ಕ್ವಶನ್, ಒಟ್ಟಾರೆ ಬಂಡವಾಳದಲ್ಲಿ ಸಾಲದ ಪ್ರಮಾಣವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಹಣಕಾಸಿನ ಸಾಮರ್ಥ್ಯ. ಹಾಗೆ 10ನೇ ಕ್ವಶನ್, ಡ್ಯಾಶ್ ಇವು ಆವರ್ತಿಸಲ್ಪಡದ ರೂಪದ ಸಂವಹನವಾಗಿದೆ. ಹಾಗೆ ರೋಮನ್ ಅಂಕಿ 3, ಹೊಂದಿಸಿ ಬರೆಯಿರಿ. ಎ, ಬಡ್ಡಿ ದರ. ಇದಕ್ಕೆ ಆನ್ಸರ್ ಸಿ, ಆರ್ಥಿಕ ಪರಿಸರ. ಹಾಗೆ ಬಿ, ವಿಭಾಗೀಯ ರಚನೆ. ಇದಕ್ಕೆ ಆನ್ಸರ್ ಉತ್ಪನ್ನ ವೈಶಿಷ್ಟ್ಯತೆ. ಸಿ, ಕಾರ್ಯವರ್ತನ. ಇದಕ್ಕೆ ಆನ್ಸರ್ ಕಾರ್ಯನಿರತ ತರಬೇತಿ. ಡಿ, ನಿಯಂತ್ರಿಸುವಿಕೆ. ಇದಕ್ಕೆ ಆನ್ಸರ್ ಡಬಲ್ ಐ, ನಿರ್ವಹಣೆಯ ಕಾರ್ಯ. ಇ, ಸೇವೆಗಳು. ಇದಕ್ಕೆ ಆನ್ಸರ್ ಅಗೋಚರವಾಗಿದೆ. ಹಾಗೆ 1 ಅಂಕದ ನೋಡೋಣ. ರೋಮನ್ ಅಂಕಿ 4, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಒಂದು ವಾಕ್ಯದಲ್ಲಿ ಉತ್ತರಿಸಿ. 12ನೇ ಕ್ವಶನ್, ಉನ್ನತ ಹಂತದ ನಿರ್ವಹಣೆಗೆ ಒಂದು ಉದಾಹರಣೆ ಕೊಡಿ. ಇದಕ್ಕೆ ಆನ್ಸರ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಸಿಇಒ. ಹಾಗೆ 13ನೇ ಕ್ವಶನ್, ನೇಮಕಾತಿಯ ಯಾವುದಾದರೂ ಒಂದು ಆಂತರಿಕ ಮೂಲಗಳನ್ನು ತಿಳಿಸಿ. ಬಡ್ತಿ ಅಥವಾ ವರ್ಗಾವಣೆ. ಇದು ಸಹ ಕೊಟ್ಟಿದೆ 4 ಅಂಕದಲ್ಲಿ, 8 ಅಂಕದಲ್ಲಿ ಕೊಟ್ಟಿದೆ. ಇಂಪಾರ್ಟೆಂಟ್ ಅಂತ ಇವತ್ತು ಬಂದಿದೆ, ನಾವು ಕೊಟ್ಟಿದ್ದೀವಿ. ಹಾಗೆ ಎಕನಾಮಿಕ್ಸ್ ಆಗಿರ್ಬೋದು, ಇನ್ನಷ್ಟು ಸಬ್ಜೆಕ್ಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ 15ನೇ ಕ್ವಶನ್, ಪರಾಗ ಕಂಪನಿಯ 40% ನಿಧಿಯನ್ನು ಸಾಲ ಪತ್ರಗಳ ಮೂಲಕ ಹೊಂದಲು ವರ್ಣಿಸಿದೆ. ಇದು ಹಣಕಾಸಿನ ಯಾವ ನಿರ್ಣಯವಾಗಿದೆ? ಹಣಕಾಸಿನ ನಿರ್ಧಾರ. ಕರೆಕ್ಟ್ ಆನ್ಸರ್. 16ನೇ ಕ್ವಶನ್, ಬಳಕೆದಾರರ ರಕ್ಷಣಾ ಕಾಯ್ದೆಯಡಿಯಲ್ಲಿ ಇರುವ ಯಾವುದಾದರೊಂದು ಪರಿಹಾರ ಸಂಸ್ಥೆಯನ್ನು ಹೆಸರಿಸಿ. ಜಿಲ್ಲಾ ಗ್ರಾಹಕ ವಿವಾದಗಳ ಪರಿಹಾರ ಆಯೋಗ. ಹಾಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ಮತ್ತು 2 ಅಂಕ ಸಹ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಬಿಡುತ್ತೇವೆ, ನೋಡ್ಕೊಳ್ಳಿ. ಮತ್ತು ಎಲ್ಲಾದರೂ ತಪ್ಪಿದ್ದರೆ ಕ್ಷಮಿಸಿ. ಧನ್ಯವಾದಗಳು.